ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇರತಕ್ಕಂಥ ಲೋಕಾಯುಕ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ನೋಟಿಸ್ ಕೊಟ್ಟಿತ್ತು. ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ. ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅದು ಕ್ಯಾಬಿನೆಟ್ ನಡೀತಾ ಇತ್ತು. ಕ್ಯಾಬಿನೆಟ್ ಮಧ್ಯದಲ್ಲೇ ಎದ್ದು ಬಂದಿದ್ದಾರೆ ಡಿಕೆ ಶಿವಕುಮಾರ್. ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸ್ತಾ ಇತ್ತು. ಸಿಬಿಐಗೆ ಕೊಟ್ಟಿದ್ದಂತಹ ಪೂರ್ವಾನುಮತಿಯನ್ನು ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿತ್ತು. ಲೋಕಾಯುಕ್ತದವರು ಮತ್ತೆ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಈಗಾಗಲೇ ಸಿಬಿಐ ಕೋರ್ಟ್ನಲ್ಲಿ ವರ್ಡಿಕ್ಟ್ ಬರಬೇಕು, ಅಂದರೆ ತೀರ್ಪನ್ನು ಕಾಯ್ದಿರಿಸಿದೆ. ಇಂಥ ಟೈಮ್ನಲ್ಲಿ ಲೋಕಾಯುಕ್ತದವರು ಪ್ರಕರಣ ಕೈಗೆತ್ತಿಕೊಂಡಿದ್ದಾರೆ. ಯಾವುದೇ ದಾಖಲೆಗಳು ಸಿಬಿಐನಿಂದ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿಲ್ಲ. ಪ್ರತಿಪಕ್ಷದವರೆಲ್ಲ ಮಾಡ್ತಾ ಇದ್ದ ಆರೋಪ, ಇವರು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡೋದು ಡಿ ಕೆ ಶಿವಕುಮಾರ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ, ರಕ್ಷಣೆ ಮಾಡೋದಕ್ಕೆ ಅಂತ. ಈಗ ಒಂದೇ ಪ್ರಕರಣವನ್ನ ಎರಡೆರಡು ತನಿಖಾ ಸಂಸ್ಥೆಗಳು ಮಾಡೋದಕ್ಕೆ ಬರುತ್ತಾ? ಲೋಕಾಯುಕ್ತದವರ ಮುಂದಿನ ನಡೆ ಏನು? ಪ್ರಕರಣದ ಫೈಲ್ಗಳೇ ಇವ್ರ ಹತ್ರ ಇಲ್ಲ, ಲೋಕಾಯುಕ್ತದವ್ರ ಹತ್ರ ಇಲ್ಲ. ಏನು ವಿಚಾರಣೆ ಮಾಡ್ತಾರೆ ಇವರು? ಹೆಂಗೆ ವಿಚಾರಣೆ ಮಾಡ್ತಾರೆ? ಸಿಬಿಐನವರು ತನಿಖೆ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿ ಎಲ್ಲ ಆಗೋಗಿದೆ, ವಾದ ಪ್ರತಿವಾದಗಳು. ತೀರ್ಪೊಂದು ಬರೋದು ಬಾಕಿ ಇದೆ. ಅಂಥ ಟೈಮ್ನಲ್ಲಿ ಇವರು ಪೂರ್ವಾನುಮತಿಯನ್ನು ವಾಪಸ್ ಪಡ್ಕೊಂಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಒಂದೇ ಪ್ರಕರಣದ ತನಿಖೆಯನ್ನು ಎರಡೆರಡು ತನಿಖಾ ಸಂಸ್ಥೆಗಳು ಮಾಡೋದಕ್ಕೆ ಬರುತ್ತಾ? ಈಗಾಗಲೇ ಸಿಬಿಐನವರು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಗಿಸಿ ವರ್ಡಿಕ್ಟ್ ಜಡ್ಜ್ಮೆಂಟನ್ನು ಇನ್ನೂ ಕೂಡ ಈಗ ರಿಸರ್ವ್ ಮಾಡಿದ್ದಾರೆ. ಈಗ ಲೋಕಾಯುಕ್ತದವರು ಏನು ಇಂಟರ್ಫಿಯರ್ ಆಗಿರೋದು ಅಂತ? ಅರವಿಂದ 2013ರಿಂದ 2018ರವರೆಗೆ ಅಂದ್ರೆ ಡಿಸಪ್ರೋಪ್ರಿಯೇಷನ್ ಆಫ್ ಅಸೆಟ್ ನಲ್ಲಿ ಸುಮಾರು ಒಂದು 74 ಕೋಟಿಯಷ್ಟು ಅಕ್ರಮವಾಗಿ ಹಣ ಗಳಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಿಬಿಐ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿತ್ತು. ಆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಅಂದಿನ ಯಡಿಯೂರಪ್ಪ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿತ್ತು. ಇದರ ವಿರುದ್ಧ ಹೊಸ ಕಾಂಗ್ರೆಸ್ ಸರ್ಕಾರ ಬಂದಂತ ನಂತರ ಅವತ್ತು ಬಿಜೆಪಿ ಸರ್ಕಾರ ಕೊಟ್ಟಂತಹ ಪ್ರಾಸಿಕ್ಯೂಷನ್ ಏನಿದೆ ಇದು ಕಾನೂನು ಬಾಹಿರ. ಹೀಗಾಗಿ ಕ್ಯಾಬಿನೆಟ್ ನಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡ್ಕೊಂಡ್ರು, ಸಿಬಿಐಗೆ ಕೊಟ್ಟಿರೋದು ಕಾನೂನು ಬಾಹಿರ, ಹೀಗಾಗಿ ಲೋಕಾಯುಕ್ತ ತನಿಖೆಗೆ ಕೊಡ್ತಿದೀವಿ ಅಂತೇಳಿ. ಇದರ ವಿರುದ್ಧ ಸಿಬಿಐ ಅಧಿಕಾರಿಗಳು ಹೈಕೋರ್ಟ್ ನ ಮೆಟ್ಲೇರಿದ್ದಾರೆ. ಇನ್ನೂ ಕೂಡ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಬಾಕಿ ಇದೆ. ಈ ನಡುವೆ ಎರಡೂ ತನಿಖಾ ಸಂಸ್ಥೆಗಳಿಗೂ ಕೂಡ ತನಿಖೆಗೆ ಎಲ್ಲೂ ಸ್ಟೇ ಕೊಟ್ಟಿಲ್ಲ. ಹೀಗಾಗಿ ಯಾವಾಗ ಲೋಕಾಯುಕ್ತಕ್ಕೆ ಕೊಟ್ಟರು, ಲೋಕಾಯುಕ್ತದಲ್ಲೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣ ಸಂಬಂಧ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಡಲಾಗಿತ್ತು. ಈಗ ಕೆಲವೇ ಕ್ಷಣಗಳ ಹಿಂದೆ ಡಿ ಕೆ ಶಿವಕುಮಾರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಮುಂದೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸ್ತಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು.